ಸ್ವಾಗತ ಜಿಕೆ ಕ್ವಿಜ್ ಗೈಡ್ ಕೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಯಾವುದನ್ನು ಸೇವಿಸುವುದರಿಂದ ದೇಹ ತಂಪಾಗಿರಿಸುವುದು ಅಲ್ಲದೆ ಬಾಯಿಯ ದುರ್ಗಂಧ ಹೋಗಲಾಡಿಸುತ್ತದೆ? ಆಪ್ಷನ್ ಎ ಎಲೆ ಅಡಿಕೆ, ಬಿ ಪೈನಾಪಲ್, ಸಿ ಬೇಲದ ಹಣ್ಣು, ಡಿ ಗಲ್ಕಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಬೇಲದ ಹಣ್ಣು. ಬೇಲದ ಹಣ್ಣಿನ ಪಾನಕವನ್ನು ಸೇವಿಸುವುದರಿಂದ ದೇಹವನ್ನು ತಂಪಾಗಿಸುತ್ತದೆ ಮತ್ತು ಬಾಯಿಯ ದುರ್ಗಂಧವನ್ನು ನಿವಾರಿಸುತ್ತದೆ. ಯಾವ ದೇಶವು ಹೆಚ್ಚು ಪ್ಲಾಸ್ಟಿಕ್ ಅನ್ನು ಬಳಸುತ್ತದೆ? ಆಪ್ಷನ್ ಎ ಭಾರತ, ಬಿ ಅಮೆರಿಕ, ಸಿ ಜಪಾನ್, ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕ. ಅಮೆರಿಕ ದೇಶವು ಹೆಚ್ಚು ಪ್ಲಾಸ್ಟಿಕ್ ಅನ್ನು ಬಳಸುತ್ತದೆ. ಯಾವುದೇ ಉದ್ಯಮದ ಪ್ರಾರಂಭದಲ್ಲಿ ಯಾವ ದೇವರನ್ನು ಪ್ರಾರ್ಥಿಸುತ್ತಾರೆ? ಆಪ್ಷನ್ ಎ ನಾರದ, ಬಿ ಶಿವ, ಸಿ ಗಣೇಶ, ಡಿ ವಿಷ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಗಣೇಶ. ಯಾವುದೇ ಉದ್ಯಮದ ಪ್ರಾರಂಭದಲ್ಲಿ ಗಣೇಶ ದೇವರನ್ನು ಪ್ರಾರ್ಥಿಸುತ್ತಾರೆ. ದ್ವಾರಕದ ರಾಜನ ಮಗಳು ರೇವತಿಯ ಪತಿ ಯಾರು? ಆಪ್ಷನ್ ಎ ನಕುಲ, ಬಿ ಯುಧಿಷ್ಠಿರ, ಸಿ ಕರ್ಣ, ಡಿ ಬಲರಾಮ. ಸರಿಯಾದ ಉತ್ತರ ಆಪ್ಷನ್ ಡಿ ಬಲರಾಮ. ದ್ವಾರಕದ ರಾಜನ ಮಗಳು ರೇವತಿಯ ಪತಿ ಬಲರಾಮ. ಭಾರತದ ಯಾವ ರಾಜ್ಯದ ವಿಮಾನ ನಿಲ್ದಾಣವನ್ನು ಗೋಪುರದ ಶೈಲಿಯಲ್ಲಿ ನಿರ್ಮಿಸಲಾಗಿದೆ? ಆಪ್ಷನ್ ಎ ಕೇರಳ, ಬಿ ಆಂಧ್ರಪ್ರದೇಶ, ಸಿ ತಮಿಳುನಾಡು, ಡಿ ವಾರಣಾಸಿ. ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು. ತಮಿಳುನಾಡಿನ ತಿರುಚರಪಲ್ಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಗೋಪುರದ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ತಿರುಚಿ ಮತ್ತು ಸುತ್ತಮುತ್ತಲಿನ ಸ್ಮಾರಕಗಳ ವಾಸ್ತುಶಿಲ್ಪದ ಪರಿಕಲ್ಪನೆಯಿಂದ ಮತ್ತು ಪೊಂಗಲ್, ರಂಗೋಲಿಯಂತಹ ಹಬ್ಬಗಳಿಂದ ರಚಿಸಲಾಗಿದೆ. ದಕ್ಷಿಣ ಭಾರತದ ವಾಸ್ತುಶಿಲ್ಪದ ಗೋಪುರಗಳ ಅಲಂಕಾರಿಕ ಮೇಲ್ಛಾವಣಿಯಿಂದ ಐಕಾನಿಕ್ ರೂಪವನ್ನು ಪ್ರೇರೇಪಿಸಲಾಗಿದೆ. ಅತಿ ಹೆಚ್ಚು ನೇರಳೆ ಗುಲಾಬಿ ಯಾವ ದೇಶದಲ್ಲಿ ಕಂಡು ಬರುತ್ತದೆ? ಆಪ್ಷನ್ ಎ ಭಾರತ, ಬಿ ರಷ್ಯಾ, ಸಿ ಟರ್ಕಿ, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಸಿ ಟರ್ಕಿ. ಅತಿ ಹೆಚ್ಚು ನೇರಳೆ ಗುಲಾಬಿ ಟರ್ಕಿ ದೇಶದಲ್ಲಿ ಕಂಡು ಬರುತ್ತದೆ. ಜಿಲೇಬಿಯು ಯಾವ ದೇಶದ ರಾಷ್ಟ್ರೀಯ ಸಿಹಿ ತಿಂಡಿ? ಆಪ್ಷನ್ ಎ ಜಪಾನ್, ಬಿ ಅಮೆರಿಕ, ಸಿ ರಷ್ಯಾ, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ. ಜಿಲೇಬಿ ಭಾರತ ದೇಶದ ರಾಷ್ಟ್ರೀಯ ಸಿಹಿ ತಿಂಡಿ. ಯಾರು ಅಥವಾ ಯಾವ ಸಮಸ್ಯೆ ಇರುವವರು ಪಪ್ಪಾಯಿ ಎಲೆಯ ರಸವನ್ನು ಸೇವಿಸಬಾರದು? ಆಪ್ಷನ್ ಎ ಗರ್ಭಿಣಿಯರು, ಬಿ ಅಲರ್ಜಿ ಇರುವವರು, ಸಿ ಬಾಣಂತಿಯರು, ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೆಲವರಿಗೆ ಕೆಲವೊಂದು ಆಹಾರಗಳು ಆಗಿ ಬರುವುದಿಲ್ಲ. ಅದೇ ರೀತಿ ಪಪ್ಪಾಯಿಯಿಂದ ಅಲರ್ಜಿ ಅನ್ನು ಹೊಂದಿದ್ದರೆ ಯಾವುದೇ ಕಾರಣಕ್ಕೂ ಅಂತವರು ಪಪ್ಪಾಯಿ ಎಲೆಗಳನ್ನು ಸೇವಿಸಬಾರದು. ಇದು ಇಷ್ಟೇ ಅಲ್ಲದೆ ಗರ್ಭಿಣಿಯರು ಆಗಿದ್ದರೆ ಅಥವಾ ಸ್ತನಪಾನ ಮಾಡುತ್ತಿದ್ದರೆ ಪಪ್ಪಾಯಿ ಎಲೆಯ ಜ್ಯೂಸ್ ಸೇವಿಸುವ ಮೊದಲು ವೈದ್ಯರನ್ನು ಸಂಪರ್ಕಿಸುವುದು ಮತ್ತು ಅವರ ಸಲಹೆಗಳನ್ನು ಪಡೆದು ಪಪ್ಪಾಯಿ ಎಲೆಯ ಜ್ಯೂಸ್ ಸೇವಿಸುವುದು ಒಳ್ಳೆಯದು. ಒಮ್ಮೆ ಬಳಸಿದ ಟೀ ಪುಡಿಯನ್ನು ಮತ್ತೆ ಬಳಸಿದರೆ ಏನಾಗುತ್ತದೆ? ಆಪ್ಷನ್ ಸಿ ಗಾಯವಾಸಿ, ಬಿ ಕೂದಲು ಹೊಳಪು, ಸಿ ಕ್ಯಾನ್ಸರ್, ಡಿ ಕರುಳು ಸೋಂಕು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಟೀ ಮಾಡಿದ ಮೇಲೆ ಕುದಿಸಿರುವ ಟೀ ಪುಡಿಯನ್ನು ಹೆಚ್ಚಿನವರು ಕಸದ ಬುಟ್ಟಿಗೆ ಹಾಕುತ್ತಾರೆ. ಆದರೆ ಬೆಂದಿರುವ ಟೀ ಪುಡಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಇರುವುದರಿಂದ ಅದನ್ನು ಗಾಯದ ಮೇಲೆ ಹಚ್ಚಿದರೆ ಗಾಯವು ಬೇಗ ವಾಸಿಯಾಗುತ್ತದೆ. ಒಮ್ಮೆ ಕುದಿಸಿದ ಟೀ ಪೌಡರ್ ಅನ್ನು ಮತ್ತೆ ಕುದಿಸಿ ತಣ್ಣಗಾದ ಮೇಲೆ ಕೂದಲಿಗೆ ಹಚ್ಚಿದರೆ ಕೂದಲಿನ ಹೊಳಪು ಹೆಚ್ಚಾಗುತ್ತದೆ. ಟೀ ಪೌಡರ್ ಕುದಿಸಿದ ನೀರಿನಿಂದ ಫರ್ನಿಚರ್ಗಳನ್ನು ಸ್ವಚ್ಛಗೊಳಿಸಿದರೆ ಫರ್ನಿಚರ್ಗಳ ಹೊಳಪು ಹೆಚ್ಚಾಗುತ್ತದೆ. ಮಾನವನ ದೇಹದ ಯಾವ ಭಾಗದಲ್ಲಿ ಮೂಳೆ ಇರುವುದಿಲ್ಲ? ಆಪ್ಷನ್ ಎ ತಲೆ, ಬಿ ನಾಲಗೆ, ಸಿ ಕಿವಿ, ಡಿ ಮೂಗು. ಸರಿಯಾದ ಉತ್ತರ ಆಪ್ಷನ್ ಬಿ ನಾಲಗೆ. ಮಾನವನ ನಾಲಗೆಯಲ್ಲಿ ಮೂಳೆ ಇರುವುದಿಲ್ಲ. ಚಿಕ್ಕ ಮಕ್ಕಳು ದಿನಕ್ಕೆ ಎಷ್ಟು ಬಾರಿ ನಗುತ್ತಾರೆ? ಆಪ್ಷನ್ ಎ 200 ಬಾರಿ, ಬಿ 300 ಬಾರಿ, ಸಿ 100 ಬಾರಿ, ಡಿ 50 ಬಾರಿ. ಸರಿಯಾದ ಉತ್ತರ ಆಪ್ಷನ್ ಎ 200 ಬಾರಿ. ಚಿಕ್ಕ ಮಕ್ಕಳು ದಿನಕ್ಕೆ 200 ಬಾರಿ ನಗುತ್ತಾರೆ. ಮಾನವನ ಕರುಳನ್ನು ಆರೋಗ್ಯವಾಗಿರಿಸಲು ಯಾವುದನ್ನು ತಿನ್ನಬೇಕು? ಆಪ್ಷನ್ ಎ ತುಪ್ಪ, ಬಿ ಮೊಸರು, ಸಿ ಪನ್ನೀರ್, ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಬಿ ಮೊಸರು. ಮಾನವನ ಕರುಳನ್ನು ಆರೋಗ್ಯವಾಗಿರಿಸಲು ಮೊಸರನ್ನು ತಿನ್ನಬೇಕು. ಗರ್ಭಿಣಿಯರು ಊಟದಲ್ಲಿ ಯಾವುದನ್ನು ಸೇವಿಸುವುದರಿಂದ ನೈಸರ್ಗಿಕ ಹೆರಿಗೆ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ? ಆಪ್ಷನ್ ಎ ಹಾಲು, ಬಿ ಮೊಸರು, ಸಿ ಮಜ್ಜಿಗೆ, ಡಿ ತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಡಿ ತುಪ್ಪ. ತುಪ್ಪವನ್ನು ಸೇವಿಸುವುದು ಗರ್ಭಿಣಿಯರಿಗೆ ಅತ್ಯವಶ್ಯಕವಾಗಿದೆ. ನೈಸರ್ಗಿಕ ಹೆರಿಗೆಯನ್ನು ನೀವು ಬಯಸುತ್ತಿದ್ದೀರಿ ಎಂದಾದರೆ ತುಸು ಹೆಚ್ಚು ಪ್ರಮಾಣದಲ್ಲಿ ತುಪ್ಪವನ್ನು ಸೇವಿಸುವುದು ಒಳ್ಳೆಯದು. ಬಿಹಾರ ರಾಜ್ಯದ ಪಕ್ಷಿ ಯಾವುದು? ಆಪ್ಷನ್ ಎ ಗಿಳಿ, ಬಿ ನವಿಲು, ಸಿ ಗುಬ್ಬಚ್ಚಿ, ಡಿ ಕೋಗಿಲೆ. ಸರಿಯಾದ ಉತ್ತರ ಆಪ್ಷನ್ ಸಿ ಗುಬ್ಬಚ್ಚಿ. ಬಿಹಾರ ರಾಜ್ಯದ ಪಕ್ಷಿ ಗುಬ್ಬಚ್ಚಿ. ಯಾವುದನ್ನು ಸೇವಿಸುವುದರಿಂದ ಮಧುಮೇಹ ಬರದಂತೆ ತಡೆಯುತ್ತದೆ? ಆಪ್ಷನ್ ಎ ಬೆಂಡೆಕಾಯಿ, ಬಿ ಸೋರೆಕಾಯಿ, ಸಿ ಹಾಗಲಕಾಯಿ, ಡಿ ಬೇವಿನ ರಸ. ಸರಿಯಾದ ಉತ್ತರ ಆಪ್ಷನ್ ಎ ಬೆಂಡೆಕಾಯಿ. ಬೆಂಡೆಕಾಯಿಯನ್ನು ನಿಯಮಿತ ಪ್ರಮಾಣದಲ್ಲಿ ಸೇವಿಸುವುದರಿಂದ ದೇಹದಲ್ಲಿ ಉತ್ತಮ ಪ್ರಮಾಣದ ಇನ್ಸುಲಿನ್ ಉತ್ಪತ್ತಿಯಾಗಿ ಮಧುಮೇಹ ಬರುವ ಸಾಧ್ಯತೆ ಕಡಿಮೆ ಆಗುತ್ತದೆ.
ಇಂದಿನ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಉತ್ತರ, ತುಂಬಿದ ಕೊಡ ತುಳುಕೋದಿಲ್ಲ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದ. ಲವ್ ಯು ಆಲ್, ಟೇಕ್ ಕೇರ್.